ನೀನು ಎಷ್ಟು ಒಬ್ಬಂಟಿಯಾಗಿದ್ದರೂ, ನಿನ್ನ ಕೈಲಿ ಎಷ್ಟು ಕಡಿಮೆ ಹಣ ಇದ್ದರೂ, ಕೇವಲ ಒಂದು ನಿರ್ಧಾರ ನಿನ್ನನ್ನು ಲಕ್ಷಾಂತರ ಜನರ ಆಶಾದೀಪ ಮಾಡಬಹುದು. ಇದು ಕೇವಲ ಕತೆ ಅಲ್ಲ, ಇದು ನಿಜ ಜೀವನದ ಪಾಠ. ಒಬ್ಬ ಹುಡುಗ ತನ್ನ ಹಸಿವಿನ ಸಮಯದಲ್ಲಿ ತನಗೆ ಊಟ ಸಿಕ್ಕಲಿಲ್ಲ, ಆದರೆ ಇಂದು ಎಷ್ಟೋ ಸಾವಿರಾರು ಮಕ್ಕಳ ಹಸಿವಿಗೆ ಪರಿಹಾರ ನೀಡ್ತಾನೆ. ಅಂಗಡಿಯ ಮುಂದೆ ನಿಂತ್ಕೊಂಡು ತನಗೆ ಯಾರಾದರೂ ಊಟ ಕೊಡ್ತಾರಾ ಅಂತ ಎದುರು ನೋಡ್ತಿದ್ದವ ಇವತ್ತು ಅವನೇ ಜೀವನದ ಪಾಠ ಕಲಿಸೋ ಗುರು. ಹೌದು, ಇದು ಕತೆ ಅಲ್ಲ, ಇದು ನಿಜ. ಹೆಸರು ಇಲ್ಲ, ಹಣ ಇಲ್ಲ, ಆದರೆ ಆತನಲ್ಲಿ ಹೃದಯವಂತಿಕೆ ಇತ್ತು. ಈ ಕತೆ ನಿನ್ನ ಹೃದಯವನ್ನು ನಾಟಿದ್ರೆ ಈ ವಿಡಿಯೋ ನಿನ್ನ ಬದುಕನ್ನೇ ಬದಲಾಯಿಸಬಹುದು. ಇದಕ್ಕಿಂತ ಶಕ್ತಿಭರಿತ ಕತೆ ನೀನು ಕೇಳಿರ್ಲಿಕ್ಕಿಲ್ಲ. ಹೆಸರು ರಾಜು. ಮನೆ ಮಧ್ಯಪ್ರದೇಶದ ಒಂದು ಚಿಕ್ಕ ಹಳ್ಳಿ. ಪಕ್ಕ ಬಡ ಕುಟುಂಬ. ದಿನಕ್ಕೊಂದು ಊಟ ಸಿಕ್ಕರೂ ಲಕ್ಕಿ. ಅವನ ಅಮ್ಮನಿಗೆ ಹೃದಯದ ಸಮಸ್ಯೆ. ಡಾಕ್ಟರ್ ಹೇಳಿದ್ರು ಆಪರೇಷನ್ ಬೇಕು, ಆದರೆ ಆತನ ಬಳಿ ಹಣ ಇಲ್ಲ. ಅವನ ಬಾಳಲ್ಲಿ ಮೊದಲ ಬಾರಿಗೆ ಅವನು ಕೇಳಿದ ಮಾತು, ಈ ಕೆಲಸಗಾರರ ಬದುಕು ಯಾವಾಗಲೂ ಹೀಗೇನೆ. ಅದೇ ರಾತ್ರಿ ಎಲ್ಲರೂ ನಿದ್ರೆಯಲ್ಲಿ ಮಲಗಿದ್ದಾಗ ರಾಜು ಮಲಗದೆ ಆಲೋಚನೆಗಳಲ್ಲಿ ಮುಳುಗಿದ್ದ. ಅವನೊಳಗೆ ಸುಡುಗಾಳಿಯಂತೆ ಬೀಸುತ್ತಿದ್ದ ಹಸಿವಿನ ತಾಪ. ಕಣ್ಣೀರೇ ಅದರ ಮೌನದ ಉತ್ತರವಾಗಿ ಹೊರಬಂತು. ಆಗಲೇ ಅವನು ನಿರ್ಧರಿಸಿದ, ನನಗಿನ್ನು ಈ ಹಸಿವಿನ ಕಷ್ಟ ಕೇಳಬಾರ್ದು, ಈ ಹಸಿವನ್ನ ನಾನೇ ನಿಲ್ಲಿಸಬೇಕಾಗಿದೆ ಅಂತ. ರಾಜು 10ನೇ ತರಗತಿಯನ್ನು ಮುಗಿಸಿ ಕಾರ್ಖಾನೆಯಲ್ಲಿ ಕೆಲಸ ಶುರು ಮಾಡ್ತಾನೆ. ಆದರೆ ಆತನ ಕನಸು ಅವನ ಹೃದಯಕ್ಕೆ ಹತ್ತಿರವಾಗಿತ್ತು. ಸಂಜೆ ಕೆಲಸದಿಂದ ವಾಪಸ್ಸು ಮನೆಗೆ ಬರುವಾಗ ಅವನ ಪಕ್ಕದ ಹಳ್ಳಿಯಲ್ಲಿ ಮೂವರು ಹಸಿವಿನಿಂದ ಅಳುವುದನ್ನು ನೋಡಿ ತಾನೇ ತನ್ನ ಸಂಬಳದ 50 ರೂಪಾಯಿ ತೆಗೆದು ಅವರಿಗೆ ಹಂಚ್ತಾನೆ. ಅವನ ಮನಸ್ಸು ಹೇಳ್ತದೆ, ನಾನು ಏನು ತಿಂದರೂ ಅದರಲ್ಲಿಂತ ಸಂತೋಷ ಸಿಗಲ್ಲ, ಆದರೆ ನಾನು ಯಾರಿಗಾದ್ರೂ ತಿನ್ನೋಕೆ ಕೊಟ್ಟಾಗ ಅವರ ಮುಖದಲ್ಲಿ ಬರುವ ನಗು ಅದೇ ನಿಜವಾದ ಆಶೀರ್ವಾದ ಅನಿಸ್ತು. 3ನೇ ವರ್ಷ ರಾಜು 15 ಮಕ್ಕಳಿಗೆ ಊಟ ಕೊಡ್ತಾನೆ. ಅವನ ಮನೆಯಲ್ಲೇ ಅನ್ನ ಇಲ್ಲದಿದ್ರು ಆ ಮಕ್ಕಳಿಗೆ ಒಂದು ಹೊತ್ತು ಊಟ ಬಾಕಿ ಆಗಲ್ಲ. ಅವನ ಶರ್ಟ್ ಚಿಂದಿಯಾಗಿರಬಹುದು, ಆದರೆ ಅವರು ಎಲ್ಲರೂ ನಗ್ತಾ ತೃಪ್ತಿಯಾಗಿ ತಿಂತಾ ಇರುತ್ತಾರೆ. 10ನೇ ವರ್ಷ ರಾಜು ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತಾನೆ. ಅವನ ಹೆಸರು ಟ್ರಸ್ಟ್ ಹೆಸರಲ್ಲಿರುವುದಿಲ್ಲ. ಅವನ ಮುಖ ಯಾವುದೇ ಜಾಹೀರಾತು ಪೋಸ್ಟರ್ನಲ್ಲಿ ಕಾಣಿಸುವುದಿಲ್ಲ. ಆದರೆ ಇವತ್ತಿಗೂ 2000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಶಿಕ್ಷಣ, ಊಟ, ಬಟ್ಟೆ, ಆಸುವಾಸಿಗೆ ಎಲ್ಲವೂ ಸಿಕ್ಕುತ್ತೆ. ಆ ಮಕ್ಕಳು ಇಂದು ನಾವು ತಿಂದೆವು, ನಾವು ಕಲಿತೆವು ಅಂತ ಹೇಳೋದೇ ಇದ್ದರೆ ಅದರ ಹಿಂದೆ ನಿಂತಿರುವ ಕೈ ರಾಜುವಿನದು. ಅವನು ಹೇಳೋದು ಒಂದು ಮಾತು ಮಾತ್ರ, ನಮ್ಮ ಹಸಿವಿನಿಂದ ಮತ್ತೊಬ್ಬನ ಹಸಿವಿಗೆ ಪರಿಹಾರ ಸಿಕ್ಕಿದ್ರೆ ಅದನ್ನ ಜೀವನ ಅಂತ ಕರಿತೀನಿ. ಒಂದು ದಿನ ಅವನು ಪೋಷಿಸಿದ ಒಬ್ಬ ಹುಡುಗ IAS ಆಗಿ ಬಂದನು. ಅವನ ಮುಂದೆ ಬಂದು ಕಾಲಿಗೆ ಬಿದ್ದು ಹೇಳಿದ, ಅಪ್ಪ, ಆ ದಿನ ನಿನ್ನ ಹಾಸಿಗೆ ಹತ್ತಿರ ನಾನು ಬಿದ್ದಿದ್ದೆ. ಇವತ್ತು ನಾನು ಅಧಿಕಾರಿಯಾಗಿ ಕುಳಿತಿದ್ದೀನಿ ನಿನ್ನ ಆಶೀರ್ವಾದದಿಂದ. ಆ ಮಾತು ಕೇಳಿದ ಕ್ಷಣದಲ್ಲಿ ರಾಜು ಕಣ್ಣಲ್ಲಿ ನೀರು ನಿಂತು ಬಿಟ್ಟಿತು. ಒಮ್ಮೆ ಊಟವಿಲ್ಲದೆ ಬಳಲುತ್ತಿದ್ದ ಹುಡುಗ ಇವತ್ತು 100 ಮಕ್ಕಳ ಭವಿಷ್ಯ ಕಟ್ಟಿದವರಲ್ಲಿ ಒಬ್ಬನಾದ. ಈ ಕತೆ ಕೇಳ್ತಾ ಇರೋ ಎಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ, ನಿನ್ನ ಕೈಲಿ 10 ರೂಪಾಯಿ ಇದ್ದರೂ ನೀನು ಇವನಂತೆ ಬದಲಾವಣೆ ತರೋ ಶಕ್ತಿ ಇರುತ್ತೆ. ನಿನ್ನ ನಗೆಯೇ ಯಾರಿಗಾದ್ರೂ ಜೀವ ಉಳಿಸಬಹುದು. ನಿನ್ನ ಒಂದು ಕೆಲಸ ಇನ್ನೊಬ್ಬನ ಬಾಳನ್ನೇ ಬದಲಾಯಿಸಬಹುದು. ಈ ಬದುಕು ಸ್ವಂತದ ತೃಪ್ತಿಗೆ ಅಲ್ಲ, ಬೇರೆಯವರಿಗಾಗಿ ಬದುಕಿದಾಗ ಮಾತ್ರ ಈ ಬದುಕಿಗೆ ಅರ್ಥ ಸಿಗ್ತದೆ. ಈ ಕತೆ ನಿನ್ನ ಮನಸ್ಸಿಗೆ ತಾಗಿದ್ರೆ ಕಮೆಂಟ್ ಮಾಡಿ, ನಾನು ಬದಲಾವಣೆ ತರ್ತೀನಿ ಅಂತ. ಈ ವಿಡಿಯೋವನ್ನ ಶೇರ್ ಮಾಡಿದ್ರೆ ಇದು ಒಬ್ಬನಿಗಾದ್ರೂ ಬದುಕು ಬದಲಾಯಿಸೋ ಕಾರಣವಾಗಬಹುದು. ನೀನು ಈ ಕಥೆಯ ಭಾಗವಾಗಲು ಬಯಸಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವೆಲ್ಲರೂ ಒಟ್ಟಿಗೆ ಇಂಥ ನಿಜ ಜೀವನದ ಕಥೆಗಳ ಮೂಲಕ ಬದಲಾವಣೆ ತರೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕೋಣ.